ಇಡೀ ಜಗತ್ತನ್ನೇ ಉತ್ತರ ಪ್ರದೇಶ ತನ್ನತ್ತ ತಿರುಗಿ ನೋಡುವಂತೆ ಮಾಡಿತ್ತು. ಕಾರಣ ಅಂತಂದರೆ ಅಲ್ಲಿ ನಡೆದಿರುವಂತಹ ಮಹಾಕುಂಭಮೇಳ ಯೂನಿವರ್ಸಲ್ ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಆಗಿದ್ದೇ ಭಾರತ ದೇಶದ ಉತ್ತರ ಪ್ರದೇಶದಲ್ಲಿ ಅಂತ. ಆದರೀಗ ಅದರ ಸ್ವರೂಪವನ್ನು ಒಂಚೂರು ವಿಭಿನ್ನವಾಗಿ ತೋರಿಸಲಿಕ್ಕೆ ಉತ್ತರ ಕರ್ನಾಟಕ, ಅಲ್ಲಿ ಉತ್ತರ ಪ್ರದೇಶ ಮಾಡಿದರೆ ಇಲ್ಲಿ ಉತ್ತರ ಕರ್ನಾಟಕ, ಅದು ಕೂಡ ಗದ್ದುಗೆಯ ನಗರ ಅಂತ ಕರೆಸಿಕೊಳ್ತಾ ಇರುವಂಥ ಗದಗ ನಗರ ಅಂಥದ್ದೊಂದು ಖ್ಯಾತಿಗೆ ಭಾಜನವಾಗ್ತಾ ಇದ್ದಾರೆ. ಗದಗ ನಗರದಲ್ಲಿ ನಿಜಕ್ಕೂ ಕೂಡ ಅಂಥ ಖ್ಯಾತಿ ಬರುವಂಥ ಕೆಲಸ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ನೀವು ಒಂಚೂರು ಕುತೂಹಲಕಾರಿಯಾಗಿ ಗಮನಿಸ್ಬೋದು. ಅದು ಏನು ಅಂತ ಹೇಳಿದರೆ, ಮುದ್ರಣ ಕಾಶಿ, ಸಂತರ ನೆಲವೀಡು, ಮಹಂತರ ಬೀಡಾಗಿರುವಂಥ ಗದಗ ನಗರದಲ್ಲಿ ಇದೀಗ ಕುಂಭಮೇಳ, ಕಿರಿಯ ಕುಂಭಮೇಳ ಜೊತೆಗೆ ಅತಿರುದ್ರ ಯಾಗ ನಡೀತಾ ಇದೆ. ಇದು ಜಾತ್ಯತೀತ, ಪಕ್ಷಾತೀತ, ಧರ್ಮಾತೀತವಾಗಿ ನಡೀತಾ ಇದೆ. ಪ್ರಪ್ರಥಮ ಬಾರಿಗೆ ಇಡೀ ಕರ್ನಾಟಕವನ್ನು ಕೇಂದ್ರೀಕರಿಸಲ್ಪಡುವಂಥ ನಗರ ಅಂತ ಹೇಳಿದರೆ ಅದು ಗದಗ ನಗರ ಅಂತ ಹೇಳಕ್ಕೆ ಹೆಮ್ಮೆ ಅನ್ನಿಸ್ತದೆ. ಅಂಥದ್ದೊಂದು ಕಾರ್ಯಕ್ಕೆ ಇವತ್ತು ಚಾಲನೆ ಸಿಕ್ಕಿದೆ. ಹಾಗಿದ್ರೆ ಇದು ಏನು ಅತಿರುದ್ರ ಮಹಾಯಾಗ, ಇದರಲ್ಲಿ ಏನೆಲ್ಲ ನಡೀತದೆ, ಏನಿದೆ, ಇದರ ಸೂಕ್ತವಾಗಿರ್ತಕ್ಕಂಥ ವಿಚಾರವೇನು, ವಿಸ್ತೃತವಾಗಿರ್ತಕ್ಕಂಥ ವಿಚಾರವನ್ನು ನೋಡಲಿಕ್ಕೆ ಹೋದಾಗ ಗದಗದ ಅವರಿವರೆನ್ನದೆ ಜಾತಿಹೀನನ ಮನೆಗೆ ಜ್ಯೋತಿತಾಹೀನವೇ, ಜಾತಿ ವಿಜಾತಿಹೀನ ಬೇಡ ಜಗದೊಳಗೆ ಜಾತಿ ಹೊಂದಿಹುದು ಸರ್ವಜ್ಞ ಅನ್ನುವ ಹಾಗೆ ಸರ್ವ ಸಮುದಾಯಗಳನ್ನು ಒಳಗೊಂಡಂತೆ ಇಲ್ಲೊಂದು ವೇದಿಕೆಯನ್ನು ಮಾಡಿಕೊಂಡಿದ್ದಾರೆ, ಸಮಿತಿಯನ್ನು ಮಾಡಿಕೊಂಡಿದ್ದಾರೆ. ಅದೇ ಅತಿರುದ್ರ ಮಹಾಯಜ್ಞ ಸಮಿತಿ ಅಂತಕ್ಕಂಥದ್ದು. ಅಂಥ ಸಮಿತಿಗೆ ಮಾಜಿ ಸಚಿವರು, ನರಗುಂದದ ಹಾಲಿ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಸಿ ಪಾಟೀಲರು ಗೌರವಾಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ಅದರ ಪೂರ್ವಭಾವಿಯಾಗಿ ಪತ್ರಿಕಾಗೋಷ್ಠಿ ಕೂಡ ನಡೆದಿದೆ. ಹಾಗೆಯೇ ಸಾರ್ವಜನಿಕರನ್ನು ಕೂಡ ಈಗಾಗಲೇ ಅವರು ಆಹ್ವಾನ ಮಾಡಿದ್ದಾರೆ. ಹಾಗಿದ್ರೆ ಅವ್ರ ಜೊತೆ ಮಾತನಾಡೋಣ. ಏನಿದರ ಸ್ವರೂಪ, ಇದರ ವ್ಯಾಪ್ತಿ ಏನು ಮಹತ್ವ ಅಂತಕ್ಕಂಥದ್ದು. ಸರ್ ನಮಸ್ತೆ. ಸರ್, ಈಗ ಉತ್ತರ ಪ್ರದೇಶ ಈ ಕುಂಭಮೇಳ ಅನ್ನುವಂಥ ಒಂದು ವಿಭಿನ್ನ ಮತ್ತು ವಿಶೇಷವಾಗಿರುವಂಥ ಕಾರ್ಯಕ್ರಮ ಮಾಡೋ ಮೂಲಕ ಇಡೀ ಭಾರತವನ್ನು ವಿಶ್ವದ ಕಡೆಗೆ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತು. ಅದೇ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ನಮ್ಮ ಗದಗನಲ್ಲಿ ಅಂಥದ್ದೊಂದು ಪ್ರಯತ್ನವನ್ನು ತಾವು ತಮ್ಮ ಇಡೀ ಬಳಗ ಅಂತ ಹೇಳಿದರೆ ತಾವು ಹೇಳಿದಾಗೇ ಜಾತ್ಯತೀತವಾಗಿ ಮಾಡ್ತಾ ಇದ್ದೀರಿ. ಏನು ಸರ್ ಕಾನ್ಸೆಪ್ಟ್ ಇದು? ಇಂಥದ್ದೊಂದು ಕಾನ್ಸೆಪ್ಟ್ ಗದಗಲ್ಲೇ ಬರಲಿಕ್ಕೆ ಏನು ಕಾರಣ, ಏನಿದರ ಕಲ್ಪನೆ ಮತ್ತು ಪರಿಕಲ್ಪನೆ ಅಂತ? ಈ ಕಾನ್ಸೆಪ್ಟ್ ಗದಗದಲ್ಲಿ ಬರಲಿಕ್ಕೆ ಖ್ಯಾತ ನಾಗು ಸಾಧುಗಳಾದಂಥ ಮಹಾನ್ ಸಾದೇವನದ ಸ್ವಾಮಿಗಳು ಮುಖ್ಯ ಕಾರಣ. ಸನ್ಮಾನ್ಯ ಕಿರಣ್ ಬೋಮಾ ಅವರು, ರವಿ ದಂಡೇನ್ರವರು ಮತ್ತು ಅವರೆಲ್ಲ ಸ್ನೇಹಿತರು ಸೇರಿಸಿಕೊಂಡು ಇದರ ಒಂದು ಪರಿಕಲ್ಪನೆಯನ್ನು ತೆಗೆದುಕೊಂಡು ನನ್ನ ಹತ್ರ ಒಂದು ದಿವಸ ಬೆಳಗ್ಗೆ ನರಗುಂದಕ್ಕೆ ಬಂದರು. ಇಂಥ ಒಂದು ಅತಿರುದ್ರ ಮಹಾಯಜ್ಞ ಯಾಗ ಮತ್ತು ಒಂದು ಕಿರಿಯ ಕುಂಭಮೇಳವನ್ನು ಮಾಡಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ತಾವು ಅದಕ್ಕೆ ಗೌರವಾಧ್ಯಕ್ಷರಾಗಬೇಕು ಅಂತ ಬಂದರು. ನಾನು ಮತ್ತೇನೇನು ಮಾಡಿರಿ ಅಂದ್ಕೊಳ್ಳಿ, ಡಿ ಆರ್ ಪಾಟೀಲರು ಗೌರವಾಧ್ಯಕ್ಷರು ಮಾಡಬೇಕಂತ ಮಾಡಿದ್ದೇವೆ ಅಂದಾಗ ನಾನು ಹೇಳಿದೆ, ಡಿ ಆರ್ ಪಾಟೀಲರು ವಯಸ್ಸಿನಲ್ಲಿ ನನಗಿಂತ ಹಿರಿಯರು, ಫಸ್ಟ್ ಅವ್ರ ಫೋಟೋ ಹಾಕಿ ನನ್ನ ಫೋಟೋ ಹಾಕಿರಿ ಅದರೊಳಗೆ ಅಂತ ಹೇಳಿದೆ. ಇಂಥ ಒಂದು ಚಾಲನೆ ಸಿಕ್ಕ ನಂತರ ಕಿರಣ್ ಬೋಮಾ ಮತ್ತು ಅವರ ಸಂಗಡಿಗರು ಸತತ ಇದಕ್ಕೆ ಪ್ರಯತ್ನವನ್ನು ಪಟ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ. 11ನೇ ತಾರೀಕಿನಿಂದ ಈಗಾಗಲೇ ನಾನು ಮಾಧ್ಯಮದ ಗೋಷ್ಠಿ ಮುಖಾಂತರ ಹೇಳಿದಂಗೆ ಇದರಿಂದ ತ್ರಿಕುಟೇಶ್ವರ ದೇವಸ್ಥಾನದಿಂದ VDST ನಾವು ಕುಂತಂಥ ಈ ಮೈದಾನದವರೆಗೆ ನಾಗಾ ಸಾಧುಗಳ ಒಂದು ಮೆರವಣಿಗೆ ಮತ್ತು ಕುಂಭಮೇಳ ಪ್ರಾರಂಭ ಆಕೈತಿ. ತದನಂತರ 12ನೇ ತಾರೀಕಿನಿಂದ ಯಜ್ಞಗಳು ಪ್ರಾರಂಭ ಆಕ್ಕವು. ಅದಕ್ಕೊಂದು 200 ಜನ ಉಜ್ಜಯಿನಿ ಮಹಾಕಾಲದಿಂದ ವೈದಿಕರು ಬರ್ತಾ ಇದ್ದಾರೆ. ಸುಮಾರು ಒಂದು 100 ಜನ ಹಿಮಾಲಯದಲ್ಲಿ ತಪಸ್ಸನ್ನು ಮಾಡ್ತಕ್ಕಂಥ ಮಹಾ ತಪಸ್ವಿಗಳಾದಂಥ ನಾಗಾ ಸಾಧುಗಳು ಬರ್ತಾರೆ. ಹಿಮಾಲಯದಲ್ಲಿರ್ತಕ್ಕಂಥ ಅತ್ಯಮೂಲ್ಯವಾದಂಥ ವನಸ್ಪತಿಗಳನ್ನು ತಂದು ಈ ಅಗ್ನಿಕುಂಡಕ್ಕೆ ಸಮರ್ಪಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾಗಾ ಸಾಧುಗಳು ಇಟ್ಕೊಂಡಿದ್ದಾರೆ. ಸುಮಾರು 900 ನದಿಗಳ ನೀರನ್ನು ಕೂಡ ಈ ಯಜ್ಞಕ್ಕೆ ಬಳಸುವಂಥ ಎಲ್ಲ ಸಾಧ್ಯತೆಗಳಿವೆ ಅನ್ನುವಂಥ ಮಾತನ್ನು ಹೇಳ್ತಾ 18ನೇ ತಾರೀಕಿಗೆ ಧರ್ಮಸಭೆ ಪ್ರಾರಂಭ ಆಗ್ತಿದೆ. 18ನೇ ತಾರೀಕಿಗೆ ಅಥವಾ ಅದಕ್ಕೆ 11ನೇ ತಾರೀಕಿಗೆ, ಎರಡರಲ್ಲಿ ಒಂದು ದಿವಸ ಘನತವೆತ್ತ ರಾಜ್ಯಪಾಲರು ಬರ್ತೇವೆ ಅನ್ನುವಂಥ ಭರವಸೆಯನ್ನು ಸಮಿತಿಯ ಸಂಚಾಲಕರಿಗೆ ಕೊಟ್ಟಿದ್ದಾರೆ. ತಾವರ್ಚಂದ್ ಗೆಹ್ಲೋಟ್ ಅವರು ಕೊಟ್ಟಿದ್ದಾರೆ. ಮೈಸೂರು ಮಹಾರಾಜರು ಯದುವೀರ್ ದತ್ ಒಡೆಯರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗ್ತೇನೆ ಅಂತ ಇದ್ದಾನೆ. ಒಟ್ಟಾರೆಯಾಗಿ ತಾವು ಈಗಾಗಲೇ ತಮ್ಮ ಪ್ರಾರಂಭದ ಮಾತುಗಳಲ್ಲಿ ಹೇಳಿದ ಹಾಗೆ ಇದು ಪಕ್ಷಾತೀತ ಮತ್ತು ಜಾತ್ಯತೀತ ಸಮಸ್ತ ಮನುಕುಲದ ಏಳಿಗಾಗಿ ಮಾಡ್ತಿರ್ತಕ್ಕಂಥ ಒಂದು ಯಜ್ಞ. ಭಾಳ ಜನ ಕುಂಭಮೇಳಕ್ಕೆ ಹೋಗಿ ಬಂದರು, ಸಾಕಷ್ಟು ಅಲ್ಲಿ ನೋಡಿ ಬಂದಂಥ ಅನುಭವ ಅವರಿಗಿದೆ. ಅದೇ ಮಾದರಿಯ ಒಂದು ಧಾರ್ಮಿಕ ಸಂಚಲನವನ್ನು ಮೂಡಿಸುವಂಥ ಯಜ್ಞ
ಕೈಗೊಂಡಿದ್ದು ನಾನು ತುಂಬ ಹೃದಯದಿಂದ ಈ ಸಮಿತಿಯ ಗೌರವಾನ್ವಿತ ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ನಾನು ಹೇಳಿಕೊಂಡಂಗೆ ಇದರಲ್ಲಿ ಭಾಗಿಯಾಗವರು ಭಕ್ತಿ ಭಾವದಿಂದ ಬಂದು ಭಾಗಿಯಾಗಬೇಕು, ತೋರಿಕೆಗಾಗಿ ಬಂದು ಭಾಗಬಾರ್ದು. ಯಾಕಂದರೆ ದೊಡ್ಡ ದೊಡ್ಡ ಮಹಾನ್ ಪುರುಷರು ಹಿಮಾಲಯದಲ್ಲಿ ದಿನದ 24 ತಾಸು ಕೂಡ ಶಿವನ ಆರಾಧನೆಯನ್ನು ಮಾಡುವಂಥ ನಾಗಾ ಸಾಧುಗಳು ಇದರಲ್ಲಿ ಭಾಗಿಯಾಗೋದ್ರಿಂದ ನಾವು ಯಾವ ರೀತಿ ಇದರಲ್ಲಿ ಭಾಗಿಯಾಗ್ತೇವೆ ಆ ರೀತಿ ಅದರ ಫಲಪ್ರಾಪ್ತಿ ನಮಗೆ ವಾಪಸ್ ದೊರಕ್ತೈತೆ. ಅದನ್ನು ಮಾಡಬೇಕಂತೇಳಿ ನಾನು ಜನತೆಯಲ್ಲಿ ಕೈ ಜೋಡಿಸಿ ಮನವಿಯನ್ನು ಮಾಡಿದ್ದೇನೆ. ಮತ್ತು ಇದು ಕೇವಲ ಗದಗ, ಬೆಟಗೇರಿ, ಅವಳಿ ನಗರಕ್ಕೆ ಸೀಮಿತವಾಗದೆ ಕರ್ನಾಟಕ ರಾಜ್ಯದ ಜನತೆಗೆ ಇದರ ಸುದ್ದಿ ಮುಟ್ಲಿ ಅಂತೇಳಿ ಮಾಧ್ಯಮದ ಸ್ನೇಹಿತರಲ್ಲಿ ವಿನಂತಿ ಮಾಡಿಕೊಂಡಿದ್ದೇನೆ. ಒಟ್ಟಾರೆಯಾಗಿ ಯಜ್ಞ ದೈವಿ ಕೃಪೆಯಿಂದ 100ಕ್ಕೆ 100 ಯಶಸ್ವಿಯಾಗಿ ಇದರ ಪ್ರತಿಫಲ ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದ ಜನತೆಗೆ ಕಿರಣ್ ಬೂಮಾ ಮತ್ತು ಅವರ ಸಂಗಡಿಗರದಿಂದ ದೊರಕ್ತೈತಿ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆಪಡ್ತೇನೆ. ಸರ್, ಈಗ ಸಮಿತಿಯವರು ಹೇಳುವ ಹಾಗೆ ಸಮಿತಿಯವರು ಕೂಡ ಒಂದಷ್ಟು ವಿಷಾದನೀಯ ಅನ್ನುವಂಥ ಸಂಗತಿಗಳು ತಲೆದೋರ್ತಾ ಇವೆ ಗದಗನಲ್ಲಿ ಅಂತ. ಅಂಥವರಿಗೆ ಈ ಮೂಲಕ ತಾವೊಬ್ಬರು ಗದಗ ಭಾಗದ ಹಿರಿಯರಾಗಿ, ಈ ಸಮಿತಿಯ ಗೌರವ ಅಧ್ಯಕ್ಷರಾಗಿ ಪ್ರೀತಿಯ ಒಕ್ಕೋಲಿನ ಮನವಿಯನ್ನು ಯಾವ ರೀತಿ ಮಾಡ್ತೀರಿ, ಏನು ಹೇಳ್ತೀರಿ ಸರ್? ಸಮುದ್ರ ಮಂಥನ ನಡೆದಾಗ ಮೊದಲು ಹೊರಗೆ ಬಂದಿದ್ದು ವಿಷ, ಆಮೇಲೆ ಬಂದಿದ್ದು ಅಮೃತ ಹೊರಗೆ ಬರ್ತದೆ ಅನ್ನುವಂಥ ನಿರೀಕ್ಷೆ ನನಗಿದೆ. ಇದಿಷ್ಟು ಈ ಅತಿರುದ್ರ ಮಹಾಯಜ್ಞ ಸಮಿತಿ ಏನಿದೆ, ಈ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥ CC ಪಾಟೀಲ್ರ ಮಾತಾಗಿದೆ. ಈಗಾಗಲೇ ಇದು ಧರ್ಮಾತೀತ, ಜಾತ್ಯತೀತ ಅಂತ ಏನು ಈಗಾಗಲೇ ಹೊರಗಡೆ ಹೋಗ್ತಾ ಇದೆ, ಅದೇ ವಿಚಾರವನ್ನು ಮತ್ತೆ ಪುನರ್ ಪ್ರಸ್ತಾಪ ಮಾಡ್ತಕ್ಕಂಥದ್ದನ್ನು ಅವರು ಮಾಡಿದ್ದಾರೆ. ನೋಡೋಣ ಎಷ್ಟರ ಮಟ್ಟಿಗೆ ಈ ಒಂದು ಯಜ್ಞ ಮಹಾಯಾಗ ಅಂತ ಕರೆಸ್ಕೊಳ್ತಾ ಇರುವಂಥ ಕಿರಿಯ ಕುಂಭಮೇಳ ಈ ಗದಗದ ಮೂಲಕ ಇಡೀ ಕರ್ನಾಟಕ ಜನರಿಗೆ ಮಾತ್ರವಲ್ಲದೆ ಭಾರತದಾದ್ಯಂತ ಸಪ್ಪಳವನ್ನು ಮಾಡುತ್ತೆ, ಸದ್ದನ್ನು ಮಾಡುತ್ತೆ ಅಂತದನ್ನು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ಆನಂದಯ್ಯ, ವಿರಕ್ತಮಠ, ರೈಸ್ ಆಫ್ ನ್ಯೂಸ್, ಗದಗ.